ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಾಳೆಹಣ್ಣು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಅದರಲ್ಲೂ ಸಾಕಷ್ಟು ಆರೋಗ್ಯ ಪ್ರಯೋಜನಗಳು ಕೂಡ ಇರುತ್ತೆ. ಆದರೂ ಅತಿಯಾಗಿ ತಿಂದರೆ ಅಡ್ಡ ಪರಿಣಾಮ ಸಹ ಇದೆ. ಬಾಳೆಹಣ್ಣನ್ನು ಅತಿಯಾಗಿ ಸೇವಿಸಿದ್ರೆ ಏನೇನು ಅಡ್ಡ ಪರಿಣಾಮ ಇದೆ ಅನ್ನೋದನ್ನ ಈ ವಿಡಿಯೋನಲ್ಲಿ ತಿಳಿಸ್ತಾ ಬರ್ತೀನಿ. ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ, ವಿಟಮಿನ್, ಪೋಷಕಾಂಶಗಳು ತುಂಬಾ ಇದೆ. ಬಾಳೆಹಣ್ಣು ಹೃದಯದ ಆರೋಗ್ಯ, ತೂಕ ನಿರ್ವಹಣೆ, ಮೂತ್ರಪಿಂಡದ ಕಲ್ಲುಗಳನ್ನು ತೆಗೆಯೋದಕ್ಕೆ ತುಂಬಾ ಸಹಕಾರಿ. ಆದರೆ ಬಾಳೆಹಣ್ಣನ್ನು ಅತಿಯಾಗಿ ಸೇವಿಸಿದರೆ ಅಪಾಯ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹೆಚ್ಚಾಗಿ ತಿಂದರೆ ಅಡ್ಡ ಪರಿಣಾಮ ಎದುರಿಸಬೇಕಾಗತ್ತೆ. ಇದು ಹೆಚ್ಚಾಗಿ ಬಾಳೆಹಣ್ಣು ತಿನ್ನೋರಿಗೆ ಅಪಾಯ. ಬಾಳೆಹಣ್ಣಿನಲ್ಲಿ ಫೈಬರ್ ಸಮೃದ್ಧವಾಗಿದೆ ಮತ್ತು ಪಿಷ್ಟದಿಂದ ತುಂಬಿದೆ. ಇದು ದೇಹಕ್ಕೆ ತುಂಬ ಜೀರ್ಣಿಸಿಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ತುಂಬ ಬಾಳೆಹಣ್ಣು ತಿಂದರೆ ಕರುಳಿನ ವ್ಯವಸ್ಥೆಗೆ ತೊಂದರೆ ಸಹ ಆಗ್ಬೋದು ಮತ್ತು ಮಲಬದ್ಧತೆಗೆ ಕಾರಣವಾಗುತ್ತೆ. ಹಣ್ಣಿನಲ್ಲಿರೋ ಫೈಬರ್ ಪೆಕ್ಟಿನ್ ಕರುಳಿನ ನೀರನ್ನು ಹೀರ್ಕೊಳ್ಳೋ ರೀತಿ ಮಾಡುತ್ತೆ. ಹಾಗಾಗಿ ಇದು ಮಲಬದ್ಧತೆಗೆ ಕಾರಣ ಆಗುತ್ತೆ ಮತ್ತು ಅಜೀರ್ಣವನ್ನು ಉಂಟು ಮಾಡುತ್ತೆ. ಹೆಚ್ಚಾಗಿ ಬಾಳೆಹಣ್ಣು ತಿನ್ನೋದ್ರಿಂದ ಹೊಟ್ಟೆ ನೋವು, ಗ್ಯಾಸ್, ಉಬ್ಬರಿಕೆ ಇವೆಲ್ಲ ಬರೋದ್ರಿಂದ ನಮಗೆ ಅಜೀರ್ಣದ ಅಡ್ಡ ಪರಿಣಾಮ ಆಗುತ್ತೆ. ಹೆಚ್ಚಿನ ಫೈಬರ್ ಯಾವಾಗಲೂ ಕ್ಯಾಲ್ಶಿಯಂ ಮತ್ತು ಕಬ್ಬಿಣದಂಥ ಪೋಷಕಾಂಶಗಳನ್ನ ಹೀರ್ಕೊಳ್ಳುವಿಕೆಗೆ ಅಡ್ಡಿಪಡಿಸುತ್ತೆ ಮತ್ತು ಅನಾರೋಗ್ಯಕರ ತೂಕ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಯಾಕಪ್ಪ ಅಂತ ಹೇಳಿದರೆ ಹೆಚ್ಚಾಗಿ 3 ರಿಂದ 4 ಬಾಳೆಹಣ್ಣು ತಿನ್ನೋದ್ರಿಂದ ಪ್ರತಿನಿತ್ಯ ಅನಾರೋಗ್ಯಕರ ತೂಕ ಹೆಚ್ಚಾಗುತ್ತೆ. ಬಾಳೆಹಣ್ಣಿನಲ್ಲಿ ಕ್ಯಾಲೋರಿ ತುಂಬ ಹೆಚ್ಚಾಗಿರೋದ್ರಿಂದ ದಿನಕ್ಕೆ 1 ಬಾಳೆಹಣ್ಣು ತಿಂದರೆ ಒಳ್ಳೆಯದು. ದೇಹಕ್ಕೆ ಒದಗಿಸುವ ಶಕ್ತಿ ಕ್ಯಾಲೋರಿಗಳು ಬರ್ನ್ ಆಗೋದಕ್ಕೆ 1 ಬಾಳೆಹಣ್ಣು ತಿನ್ನೋದ್ರಿಂದ ಬರ್ನ್ ಆಗುತ್ತೆ. ಬಟ್ ಅದೇ ಹೆಚ್ಚಾಗಿ ತಿನ್ನೋದ್ರಿಂದ 3 ರಿಂದ 4 ಬಾಳೆಹಣ್ಣು ತಿನ್ನೋದ್ರಿಂದ ಅನಾರೋಗ್ಯಕರ ತೂಕ ಹೆಚ್ಚಾಗೋದಕ್ಕೆ ಕಾರಣವಾಗುತ್ತೆ ಮತ್ತು ಇದರಿಂದ ಸೋಮಾರಿತನ ಮತ್ತು ಸೋಂಬೇರಿ ನಿದ್ರೆ ಸಹ ಬರೋ ಸಾಧ್ಯತೆ ಹೆಚ್ಚಾಗಿದೆ. ಬಾಳೆಹಣ್ಣಿನಲ್ಲಿ ಸಕ್ಕರೆಯ ಅಂಶ ಇರೋದ್ರಿಂದ ಈ ಸಕ್ಕರೆ ಕಾಯಿಲೆ ಇರೋರು ಸಹ ತಿಂದರೆ ತೊಂದರೆ ಆಗುತ್ತೆ ಮತ್ತು ಸಕ್ಕರೆ ಅಂಶ ಇರೋದ್ರಿಂದ ಉಳುಕು ಹಲ್ಲು, ಒಸಡು, ನಲ್ಲಿ ಊತ ಈ ರೀತಿ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ದಿನದಲ್ಲಿ ಹೆಚ್ಚಾಗಿ ಬಾಳೆಹಣ್ಣು ತಿನ್ನೋರಿದ್ರೆ ಅಂಥವರು ಕಡಿಮೆ ಮಾಡಬೇಕು. ದಿನದಲ್ಲಿ 1 ರಿಂದ 2 ಬಾಳೆಹಣ್ಣು ಸಾಕು. ಇದಿಷ್ಟು ಹೆಚ್ಚಾಗಿ ಬಾಳೆಹಣ್ಣು ತಿಂದರೆ ಏನೆಲ್ಲ ಅಡ್ಡಿ ಪರಿಣಾಮ ಇದೆ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.